ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಇದೆ. ಮಳೆ ಜಾಸ್ತಿ ಇಲ್ಲ, ಮಳೆ ಆಗ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆಯ ಕಾರಣಕ್ಕೆ ಭೀಮಾ ನದಿ ಪ್ರವಾಹ. 5 ಜಿಲ್ಲೆಗಳ ಬಹುತೇಕ ಭಾಗಗಳು ನೀರಿನಲ್ಲಿ ನಿಂತ್ಕೊಂಡಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಸ್ವಲ್ಪ ಹೊತ್ತಿನ ನಂತರ ವಿಶೇಷ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಪರಿಹಾರ ಘೋಷಣೆ ಆಗಬಹುದು. ಕಲಬುರಗಿ, ವಿಜಯಪುರ, ಯಾದಗಿರಿ, ಬೀದರ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ಸಮೀಕ್ಷೆ ನಡೆಸಿದ್ರು ಮುಖ್ಯಮಂತ್ರಿಗಳು. ಜೊತೆಗೆ ಎಂಬಿ ಪಾಟೀಲ್, ಪ್ರಿಯಾಂಕ ಖರ್ಗೆ, ಕೃಷ್ಣ ಬೈರೇಗೌಡರಿದ್ರು. ರಾಜ್ಯ ಸರ್ಕಾರದಿಂದ ಪರಿಹಾರ ಘೋಷಿಸಿ ಕೇಂದ್ರದಿಂದ ಪರಿಹಾರ ಘೋಷಿಸುವ ಒತ್ತಾಯ ಮಾಡಬಹುದು. ಈ ವಿಷಯದಲ್ಲೂ ರಾಜಕೀಯ ವಾಗ್ದಾಳಿಗಳು. ಗುಂಡಿ ಬಿದ್ದಿದ್ದಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋದ್ರ, ರಸ್ತೆ ಗುಂಡಿ ಬಿದ್ದಿದ್ದಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋದ್ರ ಅಂತ ಅಶೋಕ್ ಕೇಳಿದ್ರು. ಅಥವಾ ಬೈ ರೋಡ್ ಹೋದ್ರೆ ಜನ ಘೆರಾವ್ ಹಾಕ್ತಾರೆ ಅನ್ನುವ ಭಯ ಇತ್ತ. ವಿಪಕ್ಷ ನಾಯಕ ಅಶೋಕರ ಪ್ರಶ್ನೆ. ಅದಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ನೀವೇ ಹೋಲಿಕೆ ಮಾಡಿ ನೋಡಿ, ಬಿಜೆಪಿ ಅವರು ಈ ಹಿಂದೆ 4 ವರ್ಷದ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ರು. ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಷೀನ್ ಇಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ ನೆನಪಿಲ್ವಾ? ಅಂಥವರಿಂದ ಪಾಠ ಕಲಿಯೋದು ನಾವೇನೂ ಇಲ್ಲ ಅಂತ. ಪ್ರತಿ ಎಕರೆಗೆ 25ರಿಂದ 30 ಸಾವಿರ ಪರಿಹಾರ ಕೊಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆಗ್ರಹಿಸಿದರು. ಅದರ ನಿರ್ಧಾರ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದರು. ಸಿಟಿ ರವಿ, ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆಯೂ ಇದೆ, ಕೇಳಿಸ್ಕೊಳ್ಳಿ. ನನ್ನ 2 ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ? ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮಗೆ ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ? ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಜಾನುವಾರುಗಳು ಲಾಸ್ ಆಗಿದ್ರೆ ಅವ್ರಿಗೆ ಪರಿಹಾರ ಹೆಂಗ್ ಕೊಡ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡೋದು. ಯಾವ ಸೀಮೆ ಸರ್ಕಾರ ಇದು? ಇತ್ತ ಜನರ ಪಾಲಿಗೂ ಸತ್ತೋಗ್ಬಿಟ್ಟಿದ್ದಾರೆ ಈ ಸರ್ಕಾರ. ಬಿಜೆಪಿ ಅವರ ಹಿಂದಿನ 4 ವರ್ಷ ಅವಧಿನಲ್ಲಿ ಯಡಿಯೂರಪ್ಪ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಹೆಂಗೆ ಬೇಕೆ ಹಾಗೆ ನೀವು ರಿಪೋರ್ಟ್ಗಳು ಕೊಡಬೇಡಿ, ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವರು. ಹೋದ ಬಾರಿ ಯಡಿಯೂರಪ್ಪನವರು ರೈತರಿಗೂ ಭೇಟಿಯಾಗಿಲ್ಲ, ಅಧಿಕಾರಿಗಳಿಗೂ ಭೇಟಿಯಾಗಿಲ್ಲ, ಹಾಗೇ ಹೋದರು. ಸೊ ಅವರಿಂದ ನಾವು ಏನು ಪಾಠ ಕಲಿಯೋದಿಲ್ಲ. ಅರೆ ಅವರೇ ಪೂಜ್ಯ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ಛಪಾಸೋ ಮಿಷಿನ್ ಇಲ್ಲ ಅಂತ. ತೆರಿಗೆ ನಮ್ಮದು, GST ಪಾವತಿ ಮಾಡ್ತಾ ಇರೋದು ನಾವು. ಏನು ನಿಮ್ಮ IT ಏನು ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೊಡ್ತಾ ಇರೋದು ನಾವು.
ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದೀವಿ ಅಷ್ಟೇ. ಏನು ಕಷ್ಟಪಟ್ಟು ಕನ್ನಡಿಗರು ಬೆವರು ಸುರಿಸ್ತಾ ಇದಾರಲ್ಲ, ಅದಕ್ಕೆ ಕೂಲಿ ಕೇಳ್ತಾ ಇರೋದು ಸ್ವಾಮಿ, ಪುಕ್ಸಟ್ಟೆ ಏನು ಕೇಳ್ತಾ ಇಲ್ಲ. ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ನಮ್ಮ ಕೈಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಬಿಟ್ಟು ಕೇಳ್ತಾ ಇರೋದು. ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕೋದು ಬಿಟ್ಟು ಅಲ್ಲಿ ಕೇಳೋ ನಿಮಗೆ ತಾಕತ್ತು ಇಲ್ಲ, ದಮ್ಮಿಲ್ಲ. ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪೌರ. ಇಷ್ಟೇ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ರೈತರ ವಿಚಾರದಲ್ಲಿ ಈ ರೀತಿ ಉದಾಸೀನತೆ ಬೇಡ. ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡಲಿ. ಆಮೇಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದವ್ರು ಮಾತಾಡಲಿ. ಅದಾದಮೇಲೆ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದ ಮೇಲೆ ದೂರ್ತಕ್ಕಂಥ ಒಂದು ಚಾಳಿ ಕಾಂಗ್ರೆಸ್ ಸರ್ಕಾರ ಬೆಳೆಸ್ಕೊಂಡಿದೆ ವಿನಃ ನಾನು ಯಾಕೆ ಮತ್ತೆ ಹಿಂದೆ BJP ಸರ್ಕಾರ ಯಡಿಯೂರಪ್ಪರು ನೆನ್ಪು ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ, ಒಬ್ಬರೇ ಇದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ. ಪಾಪ ಯಡಿಯೂರಪ್ಪರು ಒಬ್ಬಂಟಿ ಆದರೂ ಸಹ ಕಾರಜೋಳ ಅವರು ಎಲ್ಲ ನಮ್ಮ ಮುಖಂಡನ ಕರ್ಕೊಂಡು ಬೆಳಗಾವಿ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ನೀಡಿದ್ದಾರೆ. ಕನಿಷ್ಠ 25-30 ಸಾವಿರ ರೂಪಾಯಿ ಒಂದು ಎಕರೆಗೆ ಇವತ್ತು ಪರಿಹಾರವನ್ನು ಕೊಡಲೇಬೇಕಾಗ್ತದೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿರೋಧ ಪಕ್ಷದವರು ಸರ್ಕಾರ ಮಲಗಿದೆ ಅಂತ ಹೇಳೋರಲ್ಲ, ನಿಜವಾದ ಮಲಗಿದವರು ವಿರೋಧ ಪಕ್ಷದವರು ಈಗ ಎದ್ದಿದ್ದಾರೆ. ನಾವು ಆಲೇ 1 ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ, ಇದು 2ನೇ ಸಲ ಸರ್ವೆ ನಡೀತಾ ಇದೆ, ಜಾಯಿಂಟ್ ಸರ್ವೆ ನಡೀತಾ ಇದೆ. ಅದಾದಮೇಲೆ ಮತ್ತೆ ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ, ಪ್ರವಾಹ ಬಂದು ಡ್ಯಾಮೇಜ್ ಆಗಿದೆ. ವೈಮಾನಿಕ ಸಮೀಕ್ಷೆ ಮಾಡಿ ರಿವ್ಯೂ ಮಾಡಿ ಏನು ಪರಿಹಾರ ಯಾವ ರೀತಿ ಯಾವತ್ತು ಯಾವ ಪೊಸಿಷನಲ್ಲಿದೆ, ಯಾವತ್ತಿಂದ ಕೊಡಬಹುದು. ಏನಾಗುತ್ತೆ, ವಿರೋಧ ಪಕ್ಷರು ತೀಟೆ ಮಾಡೋಕ್ಕೋಸ್ಕರ ತೀಟೆ ಮಾಡ್ತೀವಿ, ಮಾತಾಡೋಕ್ಕೋಸ್ಕರ ಮಾತಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಂತ್ರಿಗಳು ಈ ಫ್ಲಡ್ಡು ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಪಿಕ್ಚರ್ ಶೂಟಿಂಗ್ ಅಲ್ಲ. ಈ ಮೂವಿ ಶೂಟಿಂಗಲ್ಲಿ ಮುಂಚೆ ಎಲ್ಲ ಲೊಕೇಶನ್ ಐಡೆಂಟಿಫೈ ಮಾಡಿ ಆಮೇಲೆ ಅಲ್ಲಿಗೆ ಕ್ಯಾಮ್ರಾಮೆನ್ ಎಲ್ಲ ಕಳಿಸಿ ಅಲ್ಲಿ ಡೈರೆಕ್ಟ್ರು ಡೈಲಾಗು ಎಲ್ಲ ತಯಾರಿ ಮಾಡ್ಕೊಂಡು ಆ್ಯಕ್ಷನ್ ಅಂತ ಅಂತಿದ್ದಂಗೆ ಒಂದು ಆ್ಯಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ. ಇದಕ್ಕೆ ಸಂವೇದನೆ ಇರಬೇಕು. ಆ ಸಂವೇದನೆ ಇದ್ದಿದ್ದರೆ ಮುಳುಗಿದವಲ್ರಿ, ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಸತ್ತೋಗಿದೆ. ಅವ್ರ ಸರ್ಕಾರದಲ್ಲೂ ಸಂವೇದನೆ ಸತ್ತೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.